Hello students, welcome to my e-learning class. In this video I am explaining about classification of contracts. ಒಪ್ಪಂದಗಳ ವರ್ಗೀಕರಣದ ಬಗ್ಗೆ ಇವತ್ತಿನ ಡಿಸ್ಕಷನ್ ಮಾಡೋಣ ಅಂತ. In my previous video, 3 videos, I have made 3 videos on essentials of contract. ಒಪ್ಪಂದಗಳ ಅವಶ್ಯಕತೆಗಳ ಮೇಲೆ 3 videos ಅನ್ನು ಮಾಡಿದ್ದೀನಿ. Please do watch those videos. Based on those essentials and the formation and the performance and on the basis of enforceability, the contract is classified as enforceable contracts or validity according to formation, according to performance. ನ್ಯಾಯಬದ್ಧತೆಗೆ ಅನುಗುಣವಾಗಿ ಮತ್ತು ಒಪ್ಪಂದ ನಿರ್ಮಾಣದ ವಿಧಾನಕ್ಕನುಗುಣವಾಗಿ ಮತ್ತು ಕಾರ್ಯಾಚರಣೆಗಳ ಅನುಗುಣವಾಗಿ ಒಪ್ಪಂದಗಳನ್ನು ವರ್ಗೀಕರಣವನ್ನು ಮಾಡಿದ್ದೀವಿ. ಸೊ ಲೆಟ್ ಅಸ್ ಗೋ ಥ್ರೂ ದ್ಯಾಟ್. ಫಸ್ಟ್ ಕ್ಲಾಸಿಫಿಕೇಶನ್ ಈಸ್ ಆನ್ ದ ಬೇಸಿಸ್ ಆಫ್ ಎನ್ಫೋರ್ಸಬಿಲಿಟಿ. ಆನ್ ದ ಬೇಸಿಸ್ ಆಫ್ ಎನ್ಫೋರ್ಸಬಿಲಿಟಿ, ನ್ಯಾಯಬದ್ಧತೆಗೆ ಅನುಗುಣವಾಗಿ ಅಂತ ಹೇಳ್ತೇವೆ. ವ್ಯಾಲಿಡಿಟಿ ಅಂತಲೂ ಹೇಳ್ತೇವೆ ನಾವಲ್ಲೇ. ಅದನ್ನು ಆನ್ ದ ಬೇಸಿಸ್ ಆಫ್ ಎನ್ಫೋರ್ಸಬಿಲಿಟಿ. ಅದರೊಳಗೂ ನಾವು ಮತ್ತೆ ಹೊಳ್ಳಿ ಸಬ್ ಕ್ಲಾಸಿಫಿಕೇಶನ್ ಮಾಡಾಕತ್ತೇವಿ. ಅದರೊಳಗೆ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಎ ಕಾಂಟ್ರಾಕ್ಟ್ ಈಸ್ ಬೇಸ್ಡ್ ಆನ್ ಆನ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಮೇಲೆ ಒಡಂಬಡಿಕೆಯ ಮೇಲೆ ಆಧಾರಿತವಾಗಿ ಒಪ್ಪಂದ ನಿರ್ಮಾಣ ಆಗ್ತದಲ್ಲೇ. An agreement becomes a contract when all the essentials of the contract has been fulfilled. ಒಂದು ಒಡಂಬಡಿಕೆ ಒಪ್ಪಂದ ಆಗಾಕ ಅದರ ಒಪ್ಪಂದದ ಎಲ್ಲ ಅವಶ್ಯಕತೆಗಳನ್ನ ಪೂರ್ಣ ಮಾಡಿರಬೇಕು. which I have explained in my previous video. Okay. In such case the contract is valid contract. ಯಾವಾಗ ಅವಶ್ಯಕತೆಗಳನ್ನ ಪೂರ್ಣ ಮಾಡ್ತೈತಿ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಐತಿ. If one or more essentially are absent in that, ಅದರೊಳಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಥವಾ 2-3 ಅವಶ್ಯಕತೆಗಳು ಯಾವುದೋ ಒಂದು ಅವಶ್ಯಕತೆ ಇರಲಿಲ್ಲ ಅಂತಂದ್ರೆ ದ ಕಾಂಟ್ರಾಕ್ಟ್ ಮೇ ಬಿ ವೈಡೇಬಲ್, ವೈಡ್, ಇಲ್ಲೀಗಲ್ ಆರ್ ಅನ್ಎನ್ಫೋರ್ಸೇಬಲ್. ಅನೂರ್ಜಿತವಾಗಬಲ್ಲ, ಅಕ್ರಮ ಅಥವಾ ಜಾರಿಗೊಳಿಸಲಾರದ ಒಪ್ಪಂದವಾಗಿ ನಿರ್ಮಾಣ ಆಗ್ತದಲ್ಲೇ. ಅವನ್ನ ಜಾರಿಗೊಳಿಸಕ್ಕೆ ಸಾಧ್ಯ ಆಗಂಗಿಲ್ಲ. ಕೆಲವೊಂದು ಜಾರಿಗೊಳಿಸ್ಬೋದು, ಕೆಲವೊಂದು ಜಾರಿಗೊಳಿಸಕ್ಕೆ ಬರಂಗಿಲ್ಲ, ಕೆಲವೊಂದು ಪೂರ್ಣವಾಗಿ ಅನೂರ್ಜಿತ ಅಂತ ಹೇಳಿ ರಿಜೆಕ್ಟ್ ಆಗಿಬಿಡ್ತಾವಲ್ಲೇ. ಅದನ್ನು ಕೋರ್ಟ್ ಆಫ್ ಲಾದೊಳಗೆ ಸ್ಟ್ಯಾಂಡ್ ಮಾಡ್ಸಕ್ಕೆ ಬರಂಗಿಲ್ಲ, ಅಂದರೆ ನ್ಯಾಯಾಲಯದೊಳಗೆ ನಿಂದಿರ್ಸಕ್ಕೆ ಬರಂಗಿಲ್ಲ ನಮಗಲ್ಲೇ. ಓಕೆ. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಏನೈತಿ? which completes all the essentials of the contract. That contract is called as valid contract ಅಂತ ಹೇಳ್ತೀವಿ. A contract which satisfies all the conditions prescribed by Indian Contract Act is a valid contract ಅಂತ ಹೇಳ್ತೇವೆ. ಫಸ್ಟ್ ಕ್ಲಾಸಿಫಿಕೇಶನ್ ಐತೆ ಊರ್ಜಿತ ಒಪ್ಪಂದ ಅಂತ ಹೇಳ್ತೇವೆ. ಒಪ್ಪಂದದ ಎಲ್ಲ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುವ ಒಡಂಬಡಿಕೆಗಳನ್ನು ನಾವೇನಂತೇವಿ ಅಂತಂದ್ರೆ ಊರ್ಜಿತ ಒಪ್ಪಂದ ಅಂತ ಹೇಳಿ ಕರಿತೇವೆ. ಓಕೆ. ಎರಡನೇದು ವೈಡ್ ಕಾಂಟ್ರಾಕ್ಟ್. ಅನೂರ್ಜಿತ ಒಪ್ಪಂದ ಅಂತ ಹೇಳ್ತೇವೆ. It is explained in section 2 subsection J. A contract which ceases to be, listen carefully, which ceases to be enforceable by law becomes void when it ceases to be enforceable. ಅಂತ ಹೇಳ್ತೇವೆ. ಒಪ್ಪಂದ ಮಾಡಿಕೊಂಡ ಸಮಯದಲ್ಲಿ ಅದನ್ನು ನ್ಯಾಯಸಮ್ಮತವಾಗಿ ಜಾರಿಗೊಳಿಸಬಹುದಾಗಿದ್ದು ಒಪ್ಪಂದ ಮಾಡಿಕೊಂಡ ಸಮಯದಲ್ಲಿ ಅದನ್ನು ನ್ಯಾಯಸಮ್ಮತವಾಗಿ ಜಾರಿಗೊಳಿಸಬಹುದಾಗಿದ್ದು ನಂತರ ಕಾರಣಾಂತರಗಳಿಂದ ಅದನ್ನು ನ್ಯಾಯಸಮ್ಮತವಾಗಿ ಜಾರಿಗೊಳಿಸಲಾರದಂತಹ ಒಪ್ಪಂದವನ್ನು ಅನೂರ್ಜಿತ ಒಪ್ಪಂದವೆಂದು ಕರೆಯುತ್ತೇವೆ. ಓಕೆ. ದ್ಯಾಟ್ ಮೀನ್ಸ್ when the agreement is entered or contract is entered, it is valid contract. But later on, because of some of the circumstances, it becomes
ಇಟ್ ಬಿಕಮ್ಸ್ ವೈಡ್ ಕಾಂಟ್ರಾಕ್ಟ್. ಇಟ್ ಸೀಸಸ್ ಟು ಬಿ ಅಂತ ಹೇಳ್ತೇವೆ. ನ್ಯಾಯಸಮ್ಮತವಾಗಿ ಜಾರಿಗೊಳಿಸಲಾರದಂಥ ಸಂದರ್ಭ ನಿರ್ಮಾಣ ಆಗ್ತದಲ್ಲೇ. ಓಕೆ, ಫಸ್ಟಿಗೆ ಮಾಡ್ಕೊಂಡು ಹೊಂತ್ನಾಗ ಇಟ್ ಈಸ್ ವ್ಯಾಲಿಡ್ ಆ್ಯಂಡ್ ಬೈಂಡ್ಸ್ ಆನ್ ದ ಬೋತ್ ದ ಪಾರ್ಟೀಸ್. ಎರಡೂ ಪಾರ್ಟಿಗಳಿಗೆ, ಎರಡೂ ಪಕ್ಷಗಳಿಗೆ ಅವರ ಜವಾಬ್ದಾರಿಯನ್ನು ಪೂರ್ಣಗೊಳಿಸೋಕೆ ಅವಕಾಶ ಮಾಡಿಕೊಟ್ಟಿರ್ತೈತಿ. ಆಮೇಲೆ ಅದು ಅವಕಾಶ ಮಾಡಿಕೊಡಂಗಿಲ್ಲ. ಓಕೆ, ಅದನ್ನು ನಾವು ವೈಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಅನೂರ್ಜಿತ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. ಅನೂರ್ಜಿತ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಏನಾಯ್ತು ಅಂತಂದ್ರೆ, ವಿ ಆರ್ ಇಂಪೋರ್ಟಿಂಗ್ ಗೂಡ್ಸ್ ಫ್ರಾಮ್ ಅದರ್ ಕಂಟ್ರಿ. ಆದ್ರೆ ಆ ಕಂಟ್ರಿ ಜೋಡಿ ನಮ್ಮ ದೇಶದ್ದು ಯುದ್ಧ ಚಾಲು ಆಯ್ತು ಅಂತಂದ್ರೆ, ಕಾಂಟ್ರಾಕ್ಟ್ ಮಾಡ್ಕೊಂಡು ಹೊತ್ನಾಗ ವ್ಯಾಲಿಡ್ ಐತದು. ಯುದ್ಧ ಚಾಲು ಆಯ್ತು ಅಂತಂದ್ರೆ ಶತ್ರು ದೇಶ ಆಗಿಬಿಡ್ತೈತದಲ್ಲಿ. ಅವ್ರ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳಕ್ಕೆ ನಮಗೆ ಸಾಧ್ಯ ಆಗಂಗಿಲ್ಲ. ಓಕೆ, ಸಾಧ್ಯ ಆಗಂಗಿಲ್ಲ. ಯುದ್ಧದ ಟೈಮ್ನಾಗ ನಿಮಗೆ ಗೂಡ್ಸ್ ಬರಾಕತ್ತಿದ್ವು ಅಂದ್ರೆ ಅದ್ರ ಬಗ್ಗೆ ಅಷ್ಟೇ ಹೇಳಾಕತ್ತೈತಿ. ನಂತರದ ಬಗ್ಗೆ ನಾವು ವಿಚಾರ ಮಾಡೋಂಗಿಲ್ಲ. ಯುದ್ಧದ ಟೈಮ್ನಾಗ ಆಮೇಲೆ ಶಾಂತಿ ಸೌಹಾರ್ದತೆ ಬೆಳೀತು ಅಂತಂದ್ರೆ ಹೊಳ್ಳಿ ಎರಡೂ ದೇಶದ ನೋಡು ವ್ಯಾಪಾರ ಮತ್ತು ವ್ಯವಹಾರದ ಸಂಬಂಧ ನಿರ್ಮಾಣ ಆಯ್ತು ಅಂದ್ರೆ ಆವತ್ತನೇ ನೀವು ತರಿಸ್ಕೊಳ್ಳೋದು ಮಾಡೋದು ಬೇರೆ ವಿಷಯ. ಆದರೆ ಯಾವಾಗ ನಾವು ಈ ಕಾಂಟ್ರಾಕ್ಟ್ ಮಾಡ್ಕೊಂಡೇವಿ ಆಮೇಲೆ ಯುದ್ಧ ಚಾಲು ಆಯ್ತು ಅಂತಂದ್ರೆ ಆವತ್ತನೇ ಮಾತ್ರ ಅದು ವೈಡ್ ಕಾಂಟ್ರಾಕ್ಟ್ ಆಗಿಬಿಡ್ತೈತಿ. ಅಲ್ಲಿಂದ ನಮಗೆ ತರಿಸ್ಕೊಳಕ್ಕಾಗಂಗಿಲ್ಲ. ಎಂಟ್ರ್ ಆದ ಹೊತ್ನಾಗ ವ್ಯಾಲಿಡ್ ಐತಿ, ನಂತರ ಮಾತ್ರ ಏನೈತಿ ಅಂತಂದ್ರೆ ಅದು ವೈಡ್ ಕಾಂಟ್ರಾಕ್ಟ್ ಆಗಿಬಿಡ್ತೈತಿ, ಅನೂರ್ಜಿತ ಆಗ್ತೈತಿ. ಬಿಕಾಸ್ ಯಾರ ಬೋತ್ ದ ಪಾರ್ಟೀಸ್, ಎರಡೂ ಪಾರ್ಟೀಸಿಗೆ ಏನಾಗ್ತೈತಿ ಅಂತಂದ್ರೆ ಮಾಡ್ಕೊಳಕ್ಕೆ ಅಂದ್ರೆ ತಮ್ಮ ಒಂದು ಜವಾಬ್ದಾರಿನ ಪೂರ್ಣ ಮಾಡೋಕೆ ಆಗಂಗಿಲ್ಲ. ಇದನ್ನು ವೈಡ್ ಕಾಂಟ್ರಾಕ್ಟ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ನೆಕ್ಸ್ಟ್ ಈಸ್ ವೈಡ್ ಅಗ್ರಿಮೆಂಟ್. ವೈಡ್ ಅಗ್ರಿಮೆಂಟ್ ಅನೂರ್ಜಿತ ಒಡಂಬಡಿಕೆ. ಸೆಕ್ಷನ್ 2 subsection G. An agreement not enforceable by law is said to be void. ಕಾನೂನುಬದ್ಧವಾಗಿ ಜಾರಿಗೊಳಿಸಲಾರದ ಒಡಂಬಡಿಕೆಗಳನ್ನು ನಾವು ಅನೂರ್ಜಿತ ಒಡಂಬಡಿಕೆ ಅಂತ ಕರಿತೇವೆ. ಇಟ್ ಈಸ್ ನಲ್ಲಿಟಿ ಆ್ಯಂಡ್ ಈಸ್ ಡೆಸ್ಟಿಟ್ಯೂಟ್ ಆಫ್ ಲೀಗಲ್ ಇಫೆಕ್ಟ್ಸ್ ಆಲ್ ಟುಗೆದರ್. ಪೂರ್ಣ ಪ್ರಮಾಣದೊಳಗ ಕಾನೂನಿನ ಒಂದು ನಿಯಮವನ್ನು ಇದು ರದ್ದುಗೊಳಿಸ್ತತಿ, ಅಮಾನ್ಯ ಅಂತ ಹೇಳಿ ಹೇಳ್ತತಿ. ಮತ್ತು ನಲ್ಲಿಟಿ ಶೂನ್ಯ ಅಂತ ಹೇಳಿ ಹೇಳ್ತತಿ. ದ್ಯಾಟ್ ಮೀನ್ಸ್ ಇಟ್ ಈಸ್ ವೈಡ್ ಆಬ್ ಇನಿಷಿಯೋ. ದಟ್ ಈಸ್ ಫ್ರಾಮ್ ದ ಬಿಗಿನಿಂಗ್ ಇಟ್ ಈಸ್ ವೈಡ್. ಪ್ರಾರಂಭದ ಹಂತದೊಳಗೆ ಇದೇನೈತಿ ಅಂತಂದ್ರೆ ಅನೂರ್ಜಿತ ಅಂತ ಹೇಳಿ ಅನಿಸ್ಕೋತತಿ. ಯಾವಾಗ ಅಗ್ರಿಮೆಂಟ್ ಮಾಡ್ಕೊಳಕತ್ತಿರಲ್ಲ, ಯಾವಾಗ ಅಗ್ರಿಮೆಂಟ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟ್ರಾಕ್ಟ್, ಒಡಂಬಡಿಕೆ ಮಾಡ್ಕೋತಿರ್ಬೇಕಾದ್ರನ ಏನೈತಿ ಅಂದ್ರೆ ಪ್ರಾರಂಭದ ಹಂತದೊಳಗನ ಏನೈತಿ ವೈಡ್ ಐತಿ. ಅದ್ರೊಳಗೆ ಏನು ಮಾಡ್ತೇವಿ ಅಂತಂದ್ರೆ ವಿದೌಟ್ ಕನ್ಸಿಡರೇಷನ್ ನಾವು ಏನಾರ ವ್ಯವಹಾರ ಮಾಡೇವಿ ಅದೇನೈತಿ ವೈಡ್ ಆಬಿನ್ ಇಶ್ಯೂ ಐತಿ. ಪ್ರತಿಫಲವಿಲ್ಲದೆ ವ್ಯವಹಾರ ಮಾಡಾಕತ್ತಿದ್ದೀವಿ, ಒಪ್ಪಂದ ಮಾಡ್ಕೊಳಕತ್ತಿದ್ವಿ. ಪ್ರಾರಂಭದ ಹಂತದೊಳಗೆ ನಲ್ ಆ್ಯಂಡ್ ವೈಡ್ ಐತಿ. ಓಕೆ, ಅಗ್ರಿಮೆಂಟ್ ವಿತ್ ಮೈನರ್, ಅಪ್ರಾಪ್ತ ವಯಸ್ಕನೊಂದಿಗೆ ಮಾಡಿಕೊಂಡಂತಹ ಒಡಂಬಡಿಕೆಗಳು ಶೂನ್ಯವಾಗ್ಯಾವ, ನಲ್ಲದಾವ, ಅನೂರ್ಜಿತವಾಗ್ಯಾವ. ಪ್ರಾರಂಭದ ಹಂತದೊಳಗನ ಅವೇನದಾವ ಅಂತಂದ್ರೆ ವೈಡ್ ಆಬ್ ಇನಿಷಿಯೋ ಅಂತ ಹೇಳ್ತೇವೆ. ಪ್ರಾರಂಭದ ಹಂತದೊಳಗೆ ಶೂನ್ಯವಾಗ್ಯಾವ ಅಂತ ಹೇಳಿ ಹೇಳ್ತೇವೆ. ಓಕೆ, ಯಾವಾಗ ಅಗ್ರಿಮೆಂಟ್ ಇಲ್ಲ ಕಾಂಟ್ರಾಕ್ಟ್ನ ಆಗಂಗಿಲ್ಲ ಅದಲ್ಲೇ. ಓಕೆ, ಯಾವಾಗ ಅಗ್ರಿಮೆಂಟ್ ಇಲ್ಲ ಕಾಂಟ್ರಾಕ್ಟ್ನ ಆಗಂಗಿಲ್ಲ. ಇವು ಎರಡೂದ್ರ ಜೋಡಿನೂ ಇನ್ನೂ ಏನೈತಿ 7 ರಿಂದ 8 ವೈಡ್ ಅಗ್ರಿಮೆಂಟ್ಸ್ ಬರ್ತಾವೆ. ವಿಚ್ ವಿ ಆರ್ ಡಿಸ್ಕಸ್ಸಿಂಗ್ ಇನ್ ಅನದರ್ ವಿಡಿಯೋ. ಬೇರೆ ವಿಡಿಯೋದೊಳಗೆ ಇದ್ರ ಬಗ್ಗೆ ಡಿಸ್ಕಷನನ್ನು ಮಾಡ್ತೇನೆ ನನ್ನಲ್ಲಿ ಇನ್ ಡೀಟೇಲ್ ಒಳಗೆ. ಇಟ್ ವಿಲ್ ಬಿ 5 marks ಕ್ವಶನ್ ಫಾರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್. 5 marks ಕ್ವಶನ್ ಇರ್ತೈತಿ. ಇನ್ ಡೀಟೇಲ್ ಒಳಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನಿಮಗೆ ಯಾವಾಗ ಎಕ್ಸಾಂಪಲ್ ಕೇಳ್ತಾರೆ ಅದ್ರೊಳಗೆ ಅಗ್ರಿಮೆಂಟ್ ವಿತ್ ಮೈನರ್ ಒಂದು ಹೇಳ್ರಿ, ಅಗ್ರಿಮೆಂಟ್ ವಿದೌಟ್ ಕನ್ಸಿಡರೇಷನ್, ಮತ್ತಿನ ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಟ್ರೇಡ್ ಅಂತ ಹೇಳ್ಬೋದು. ವ್ಯಾಪಾರಕ್ಕೆ ತಡೆಯೊಡ್ಡುವ ಒಪ್ಪಂದಗಳು. ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಮ್ಯಾರೇಜ್, ಮದುವೆಗೆ ತಡೆಯೊಡ್ಡುವ ವ್ಯಾಪಾರಗಳು. ಇವೆಲ್ಲನೂ ಏನಿದಾವ ಎಕ್ಸಾಂಪಲ್ಸ್ ಅದಾವ ಅದಕ್ಕೆ. ಓಕೆ, ವೈಡ್ ಅಗ್ರಿಮೆಂಟ್ಸ್ ಅಂತ ಹೇಳ್ತೇವೆ. ಬೇಸಿಕಲಿ ಏನೈತಿ ಅಗ್ರಿಮೆಂಟ್ನ ವೈಡ್ ಅದಾವಲ್ಲೇ, ಅನೂರ್ಜಿತ ಅದಾವ. ನೆಕ್ಸ್ಟ್ ಒನ್ ಅನ್ಎನ್ಫೋರ್ಸೇಬಲ್ ಕಾಂಟ್ರಾಕ್ಟ್ಸ್. ಅನ್ಎನ್ಫೋರ್ಸೇಬಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೇವೆ. The contract is unenforceable because of some technical defect is called as an unenforceable contract ಅಂತ ಹೇಳ್ತೇವೆ. ಜಾರಿಗೊಳಿಸಲಾರದ ಒಪ್ಪಂದ ಅಂತ ಹೇಳ್ತೇವೆ. ಇಟ್ ಈಸ್ ಅನ್ಎನ್ಫೋರ್ಸೇಬಲ್ ಬಿಕಾಸ್ ಆಫ್ ಸಮ್ ಆಫ್ ದ ಟೆಕ್ನಿಕಲ್ ಡಿಫಿಕಲ್ಟಿ. ದಟ್ ಈಸ್ ವೆನ್ ದೇರ್ ಈಸ್ ಅ ನೆಸೆಸಿಟಿ ಆಫ್ ರೈಟಿಂಗ್ ದ ಡಾಕ್ಯುಮೆಂಟ್. ಯು ಹ್ಯಾವ್ ಟು ರೈಟ್ ದ ಡಾಕ್ಯುಮೆಂಟ್. ಯಾವಾಗ ಬರೆದಂತಹ ಬರವಣಿಗೆಯಲ್ಲಿ ಇದ್ದಂತಹ
ಒಪ್ಪಂದ ಬೇಕು, ಒಡಂಬಡಿಕೆ ಬೇಕು ಅಂತ ಹೇಳಿರ್ತಾರೆ. ಆ ಹೊತ್ತಿನಾಗ ಬರವಣಿಗೆ ಒಳಗೆ ಬೇಕು. ಅಂದ್ರೆ ಕೆಲವೊಂದಿಷ್ಟು ಬಾಂಡ್ ಪೇಪರ್ಸ್ ಇರ್ತಾವ, ಸ್ಟಾಂಪ್ ಡ್ಯೂಟಿ ಇರ್ತೈತಿ, ಅದರ್ವೈಸ್ ಸೈನ್ ಆಫ್ ದ ಬೋತ್ ದ ಪಾರ್ಟೀಸ್ ಬೇಕಾಗಿರ್ತೈತಿ. ಅದು ಇರಂಗಿಲ್ಲ. ಇವನ್ ಟೆಕ್ನಿಕಲ್ ಡಿಫಿಕಲ್ಟಿ ಅಂತ ಹೇಳ್ತೀವಿ. ಆಮೇಲೆ ಕೆಲವೊಮ್ಮೆ ಏನೈತಿ, ರೆಮಿಡಿ ಹ್ಯಾಸ್ ಬಿನ್ ಬ್ಯಾಡ್ ಬೈ ದ ಲ್ಯಾಪ್ಸ್ ಆಫ್ ಟೈಮ್. ರೆಮಿಡಿ ತೆಗಿಸ್ಕೊಡ್ಬೇಕಾದ್ರೆ ಟೈಮ್ ಬಾರ್ ಆಗಿ ಹೋಗ್ಬಿಟ್ಟಿರ್ತೈತಿ, ಮುಗಿದು ಹೋಗ್ಬಿಟ್ಟಿರ್ತೈತಿ ಕಾಲಾವಧಿ. ಅದನ್ನು ನಾವು ಅನ್ಎನ್ಫೋರ್ಸೇಬಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಒನ್ನ ಇಲ್ಲೀಗಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಇಲ್ಲೀಗಲ್ ಅಕ್ರಮ, ಇಲ್ಲೀಗಲ್ ಅಂದ್ರೆ ಅಕ್ರಮ ಒಪ್ಪಂದ ಅಂತ ಹೇಳ್ತೇವೆ. ಆ್ಯಂಡ್ ಇಲ್ಲೀಗಲ್ ಅಗ್ರಿಮೆಂಟ್ ಈಸ್ ಒನ್ ವಿಚ್ transgresses some rule of basic policy or immoral or criminal in nature ಅಂತ ಹೇಳ್ತೇವೆ. ಅಂದ್ರೆ ಕೆಲವೊಂದಿಷ್ಟು ಒಪ್ಪಂದಗಳು ಏನದಾವ ಅಂತಂದ್ರ ಅವು ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾದದ್ದು ಅದಾವ. ಸಾರ್ವಜನಿಕ ಹಿತಾಸಕ್ತಿಯ ನಿಯಮಾವಳಿಗಳನ್ನ ಅದು ಮೀರಿ ಕಾರ್ಯವನ್ನ ಮಾಡಿರ್ತೈತಿ. ಆ ಹೊತ್ನಾಗ ಏನಾಗ್ತೈತಿ, ಆ ಒಪ್ಪಂದ ಏನೈತಿ ಅಕ್ರಮ ಆಗ್ತತಿ. ಆಮೇಲೆ ಆ ಇಲ್ಲಿಗಲ್ ಕಾಂಟ್ರಾಕ್ಟ್ಸ್ ಅನೈತಿಕವಾಗಿನೂ ಇರಬಹುದು ಮತ್ತು ಕ್ರಿಮಿನಲ್ ಇನ್ ನೇಚರ್ನೂ ಇರಬಹುದು. ಓಕೆ, ಕ್ರಿಮಿನಲ್ ಇನ್ ನೇಚರ್ನೂ ಇರಬಹುದು. ಅದು ಕಾನೂನಿಗೆ ವಿರುದ್ಧವಾದ ಒಂದು ಒಪ್ಪಂದನೂ ಆಗಿರಬಹುದು. ಸೊ ಇಲ್ಲೇನಾಗ್ತತಿ ಅಂತಂದ್ರೆ ಆಲ್ such agreement is nullity and has much wider import than wide contract. ವೈಡ್ ಕಾಂಟ್ರಾಕ್ಟಿಗಿನೂ ಹೆಚ್ಚಿನ ಒಂದು ವಿವರಣೆಯನ್ನು ಕೊಡತೈತೆ ಅದರಲ್ಲಿ. ಓಕೆ, ಹೆಚ್ಚಿನ ಒಂದು ವಿವರಣೆಯನ್ನು ಕೊಡಾಕತ್ತೈತಿ. ಯಾಕಂದ್ರೆ ಅಕ್ರಮವಾದ ವ್ಯಾಪಾರ ಇರ್ಬೋದು, ಒಪ್ಪಂದನ ಇರಬಹುದು, ಅದೇನು ಮಾಡ್ತತಿ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾದದ್ದಿರ್ತೈತಿ, ಕಾನೂನಿಗೆ ವಿರುದ್ಧವಾದದ್ದಿರ್ತೈತಿ. ಅದು ಅಫೆನ್ಸಿವ್ ಇರ್ತೈತಿ. ನಮಗೇನಾಗ್ತೈತಿ ಅಂದ್ರೆ ದಂಡವನ್ನು ಕೊಡಬಹುದು ಅಥವಾ ಪನಿಷ್ಮೆಂಟ್, ಶಿಕ್ಷೆಗೆ ಅರ್ಹರಾಗ್ತೇವೆ ಆ ಹೊತ್ನಾಗ. ಅದಕ್ಕೇನು ಮಾಡ್ತೇವೆ ಅಂತಂದ್ರೆ ಇಲ್ಲಿಗಲ್ ಅಗ್ರಿಮೆಂಟ್ಸ್ ಆರ್ ವೈಡ್. ಓಕೆ, ಅಕ್ರಮವಾದ ಒಡಂಬಡಿಕೆಗಳು ಅನೂರ್ಜಿತವಾಗ್ಯಾವ. ಬಟ್ ಆಲ್ ವೈಡ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್ ಆರ್ ನಾಟ್ ನೆಸರಿ ಇಲ್ಲಿಗಲ್. ಆದ್ರೆ ಅನೂರ್ಜಿತ ಒಡಂಬಡಿಕೆ ಮತ್ತು ಒಪ್ಪಂದಗಳು ಮಾತ್ರ ಏನೈತಿ ಅಂತಂದ್ರೆ ಅಕ್ರಮವಾಗಲ್ಲ. ಅಂದ್ರೆ ಈಗ ಅಗ್ರಿಮೆಂಟ್ ವಿದೌಟ್ ಕನ್ಸಿಡರೇಷನ್ ಕ್ರೈಮ್ ಅಲ್ಲ, ಇಲ್ಲಿಗಲ್ ಅಲ್ಲ ಅದು. ಓಕೆ, ಇಲ್ಲಿಗಲ್ ಅಲ್ಲ, ಪನಿಷ್ಮೆಂಟ್ ಕೋರ್ಟ್ದಿಂದ ಸಿಗಾಕತ್ತಿಲ್ಲ ನಮಗೆ. ಅದ ಡೀಲಿಂಗ್ ಇನ್ ಆರ್ಮ್ಸ್ ಆ್ಯಂಡ್ ಎನಿಮಿನಿಟಿ ಇಲ್ಲಿಗಲ್ ಆಗಿಬಿಡ್ತೈತೆ. ಓಕೆ, ವಿತ್ ಆರ್ ವಿದೌಟ್ ಕನ್ಸಿಡರೇಷನ್ ಮ್ಯಾಟ್ರ್ ಆಗಂಗಿಲ್ಲ. ವಿದೌಟ್ ದ ಪರ್ಮಿಷನ್ ಆಫ್ ದ ಗೌರ್ಮೆಂಟ್ ಆರ್ ಕೆಲವೊಂದಿಷ್ಟು ಇದನ್ನು ಬಿಟ್ಟು ನಾವು ಆರ್ಮ್ಸ್ ಆ್ಯಂಡ್ ಶಸ್ತ್ರಾಸ್ತ್ರಗಳ ಒಂದು ವ್ಯಾಪಾರವನ್ನು ಮಾಡ್ತೇವಲ್ಲೇ, ಅದು ಮಾತ್ರ ಏನೈತಿ ಅಕ್ರಮ ಆಗಿಬಿಡ್ತೈತಿ. ಯಾಕಂದ್ರೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾದದ್ದಿರ್ತೈತೆ ಅದಲ್ಲೇ. ಓಕೆ, ಸೊ ಹಿಂಗಾಗಿ ಏನೈತಿ, ಆಲ್ illegal agreements are wide, but all wide agreements or contracts are not necessarily illegal ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಈಸ್ ವೈಡೇಬಲ್ ಕಾಂಟ್ರಾಕ್ಟ್. ವೈಡೇಬಲ್ ಅನೂರ್ಜಿತವಾಗಬಲ್ಲ ಒಪ್ಪಂದಗಳು. ದಟ್ ಮೀನ್ಸ್ ಮೇ ಆರ್ ಮೆ ನಾಟ್ ಅಂತ ಹೇಳ್ತೇವೆ. ಆಗಬಹುದು, ಆಗದೇ ಇರಬಹುದು. ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದ ಪಾರ್ಟೀಸ್ ಆಫ್ ದ ಕಾಂಟ್ರಾಕ್ಟ್. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಬಿಡಬೇಕು ಅನ್ನೋದು ಎರಡೂ ಪಕ್ಷಗಳ ಮೇಲೆ ಇರ್ತೈತಿ. ಒಪ್ಪಂದದ ಎರಡೂ ಪಕ್ಷಗಳ ಮೇಲೆ ಇರತ್ತಾ. ಓಕೆ, ಸೆಕ್ಷನ್ 2 ಸಬ್ಸೆಕ್ಷನ್ I of Indian Contract Act explains about the wideable contracts. Wideable contract ಬಗ್ಗೆ explanation ಕೊಡ್ತೈತದಲ್ಲೇ. An agreement which is unenforceable by law at the option of one or more parties thereto but not at the option of other or others is wideable contract ಅಂತ ಹೇಳ್ತೇವೆ. ಅಂದ್ರ ವೈಡೇಬಲ್ ಅನೂರ್ಜಿತವಾಗಬಲ್ಲ ಒಪ್ಪಂದ ಅಂತಂದ್ರ ಒಬ್ಬನ ಅಥವಾ ಹೆಚ್ಚು ಜನ ಕಕ್ಷಿಗಳ ಇಚ್ಛೆಯ ಪ್ರಕಾರ ನ್ಯಾಯಸಮ್ಮತವಾಗಿ ಜಾರಿಗೊಳಿಸಬಹುದಾದ ಆದರೆ ಇನ್ನೊಬ್ಬ ಅಥವಾ ಇತರೆ ಜನರ ಕಕ್ಷಿಗಳ ಇಚ್ಛೆಯ ಪ್ರಕಾರ ಜಾರಿಗೊಳಿಸಲು ಅಸಾಧ್ಯವಾದ ಒಪ್ಪಂದ ಅನೂರ್ಜಿತವಾಗಬಲ್ಲ ಒಪ್ಪಂದ ಅಂತ ಹೇಳ್ತೇವೆ. ದಟ್ ಮೀನ್ಸ್ ಒಬ್ಬನ ಕಡೆಯಿಂದ ಏನೈತಿ ಇದನ್ನ ಜಾರಿಗೊಳಿಸಕ್ಕೆ ಸಾಧ್ಯ ಐತಿ, ಆದ್ರೆ ಇನ್ನೊಂದು ಪಾರ್ಟಿ ಕಡೆಯಿಂದ ಅದನ್ನ ಜಾರಿಗೊಳಿಸಕ್ಕೆ ಸಾಧ್ಯ ಇರಂಗಿಲ್ಲ.
ಅದನ್ನು ವೈಡೇಬಲ್ ಅಂತ ಹೇಳ್ತೇವೆ. ಅದಕ್ಕೆ ಏನು ಹೇಳಕತ್ತೀವಿ, ಮೇ ಆರ್ ಮೆ ನಾಟ್ ಅಂತ ಹೇಳಿ ಹೇಳ್ತೇವೆ. ಅದಕ್ಕೆ ಎಕ್ಸಾಂಪಲ್ಸ್ ಏನು ಹೇಳ್ತೀವಿ ಅಂದರೆ, ಇದು ವೈಡೇಬಲ್ ಕಾಂಟ್ರಾಕ್ಟದ ಡೆಫಿನೇಷನ್ನ ಕ್ಲಿಯರ್ ಆಗಂಗಿಲ್ಲ ವಿದೌಟ್ ಎಕ್ಸಾಂಪಲ್ಸ್. ವೆನ್ ಎನಿ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್ ಡನ್ ವಿದೌಟ್ ಅಬ್ಸೆನ್ಸ್ ಆಫ್ ದ ಫ್ರೀ ಕನ್ಸೆಂಟ್, ಮುಕ್ತ ಮನಸ್ಸು ಇರಲಾರ್ದ, ಮುಕ್ತ ಸಮ್ಮತಿ ಇರಲಾರ್ದ ಆದಂತಹ ಒಪ್ಪಂದಗಳು ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಯಾವಾಗ ನಾ ಒಂದು ಕಾರನ್ನ ಮಾರಾಟ ಮಾಡ್ತೇನೆ ಅಂತ ಹೇಳಾಕತ್ತೇನಿ, ಕಾರನ್ನ ಮಾರಾಟ ಮಾಡ್ತೇನೆ ಅಂತ ಹೇಳ್ತೀನಿ, ನನಗೆ ಫೋರ್ಸ್ ಮಾಡ್ಯಾರ ಯಾರೋ ಕಾರ್ ಮಾರಾಟ ಮಾಡ್ಲಕ್ಕ, ತೊಗೊಳವ ನನಗೆ ಫೋರ್ಸ್ ಮಾಡ್ಯಾನ, ಆವತ್ನಾಗ ಮುಕ್ತ ಮನಸ್ಸಿಲ್ಲ, ಫ್ರೀ ಕನ್ಸೆಂಟ್ ಇಲ್ಲ, ಮುಕ್ತ ಸಮ್ಮತಿ ಇಲ್ಲ ನಂದು, ಅಬ್ಸೆನ್ಸ್ ಆಫ್ ಫ್ರೀ ಕನ್ಸೆಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ಏನು ಹೇಳ್ತೇವೆ ಅಂತಂದ್ರೆ, ಅ ಪರ್ಸನ್ ಪ್ರಾಮಿಸಸ್ ಟು ಡೂ ಸಮಥಿಂಗ್ ಫಾರ್ ಅನದರ್ ಪರ್ಸನ್ ಬಟ್ ದ ಅದರ್ ಪರ್ಸನ್ ಪ್ರಿವೆಂಟ್ ಫ್ರಮ್ ಪರ್ಫಾರ್ಮಿಂಗ್ ಹಿಸ್ ಪ್ರಾಮಿಸ್. ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನು ಮಾಡುವ ವಾಗ್ದಾನವನ್ನು ಮಾಡ್ತಾನ, ಆದರೆ ಇನ್ನೊಬ್ಬ ವ್ಯಕ್ತಿ ಅವನ್ನ ತಡಿತಾನಲ್ಲೇ, ಅದರ್ ಪರ್ಸನ್ ಸ್ಟಾಪ್ಸ್ ಡೂಯಿಂಗ್ ದ್ಯಾಟ್ ವರ್ಕ್, ಅವನು ಪ್ರಿವೆಂಟ್ ಮಾಡ್ತಾನೆ, ನಿಂದಿರಿಸ್ತಾನೆ ಅದನ್ನು. ಫಾರ್ ಎಕ್ಸಾಂಪಲ್, ನಂದೊಂದು ಪ್ಲಾಟ್ ಐತಿ, ನಾನು ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕಂತ ಮಾಡಾಕತ್ತೀನಿ, ಕಾಂಟ್ರಾಕ್ಟ್ ಅಂದ್ರೆ ಬಿಲ್ಡಿಂಗ್ ಕಟ್ಟಿ ಕೊಡ್ತೀನಿ ಅಂತ ಹೇಳಾಕತ್ತಾನ, ಇನ್ನೊಬ್ಬ ವ್ಯಕ್ತಿ ಬಂದು ನನಗೆ ಕಟ್ಟಿ ಕೊಡ್ತೀನಿ ಅಂತ ಹೇಳಾಕತ್ತಾನ. ಐ ಆಮ್ ಪ್ರಿವೆಂಟಿಂಗ್ ಹಿಮ್ ಟು ಡೂ ದ್ಯಾಟ್ ವರ್ಕ್. ನಾನು ನಿಂದಿರ್ಸಾಕತ್ತೇನಿ, ನನ್ನ ಪ್ರಕಾರ ಏನೈತಿ, ಐ ಆಮ್ ಸ್ಟಾಪಿಂಗ್ ಹಿಮ್, ಮೇ ಆರ್ ಮೇ ನಾಟ್ ಆಗಾಕತ್ತೈತಿ ಇಲ್ಲಿ. ಓಕೆ, ಆ ವ್ಯಕ್ತಿ ಏನದನ್ನ ಇಚ್ಛೆ ವ್ಯಕ್ತಪಡಿಸಾಕತ್ತಾನ, ನಾ ಮಾಡಿಕೊಡ್ತೇನೆ ಅಂತ ಹೇಳಿ. ದ್ಯಾಟ್ ಪರ್ಸನ್ ಹೀ ಈಸ್ ಗಿವಿಂಗ್ ಹೀಸ್ ಕನ್ಸೆಂಟ್ ಆರ್ ಟು ಪರ್ಫಾರ್ಮ್ ಹೀಸ್ ಪ್ರಾಮಿಸ್, ಅವ್ನು ಕಂಪ್ಲೀಟ್ ಮಾಡಿಕೊಡ್ತೇನೆ ಅಂತ ಹೇಳಾಕತ್ತಾನ, ಬಟ್ ಐ ಆಮ್ ಪ್ರಿವೆಂಟಿಂಗ್ ಹಿಮ್. ಇಲ್ಲಿ ಏನಾಕತಿ, ವೈಡೇಬಲ್ ಐತಿ. ವೈಡೇಬಲ್ ಆನ್ ದ ಪಾರ್ಟ್ ಆಫ್ ಒನ್ ಪಾರ್ಟಿ, ದಟ್ ಮೀನ್ಸ್ ಆನ್ ದ ಆಪ್ಷನ್ ಆಫ್ ಒನ್ ಪಾರ್ಟಿ, ಅದನ್ನ ನಿಂದಿರ್ಸಾಕತ್ತೈತಿ. ಆನ್ ದ ಅದರ್ ಪಾರ್ಟಿ he is preventing to do that work, that promise, ಆ ವಾಗ್ದಾನವನ್ನು ಮಾಡಾಕ ಅವ ತನ್ನ ಇಚ್ಛೆಯನ್ನು ತೋರ್ಸಾನ. ಓಕೆ, ಇನ್ನು ಇನ್ನೊಂದು ಎಕ್ಸಾಂಪಲ್ ಏನೈತಿ, ಈ ಮೂರು ಕೇಸಸ್ಸನ್ನು ನೋಡ್ಕೊಂಡಿರಿ, ವೈಡೇಬಲ್ಗಳು ಬರ್ತಾವೆ. ಮೇ ಆರ್ ಮೆ ನಾಟ್ ಟೋಟಲಿ ಡಿಪೆಂಡೆಂಟ್ ಆನ್ ದ ಪಾರ್ಟೀಸ್ ಇರ್ತೈತಿ. ಈಗ ನಾನು ಹ್ಞೂ ಅಂದ್ಬಿಟ್ನಿ ಅಂತಂದ್ರೆ ಏನಾಗ್ಬಿಡ್ತೈತಿ, ಕನ್ಸ್ಟ್ರಕ್ಷನ್ ಚಾಲು ಆಗ್ತೈತಿ, ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಬಿಡ್ತೈತೆ ಅದಲ್ಲಿ. ಓಕೆ, ಫ್ರೀ ಕನ್ಸೆಂಟ್, ನಾ ಗಾಡಿ ಮಾರಾಟ ನಾನು ಫೋರ್ಸ್ ಮಾಡಿದ್ರೆ ಆಮೇಲೆ ಏನಂತೀನಿ, ಆ ತಳಪ ಇನ್ನೊಂದು 5,000 ರೂಪಾಯಿ ಕೊಡು, ಮುಗಿತೈತೆ ವ್ಯವಹಾರ, ಕಂಪ್ಲೀಟ್ ಆಗಿಬಿಡುತ್ತದಲ್ಲೇ. ಆದರೆ ಯಾವಾಗ ನಾವು ನಿಂದಿರಿಸ್ತೇವೆ, ಇದು ಎರಡು ಪಾರ್ಟಿದು ಅರ್ಧ ಆದಂಗೆ ಆಗಿರ್ತೈತದಲ್ಲೇ. ಓಕೆ, ಮೂರನೇದು ಎಕ್ಸಾಂಪಲ್ ಏನೈತಿ, ಫೇಲ್ಯೂರ್ ಟು ಪರ್ಫಾರ್ಮ್ ಆ್ಯನ್ ಆಬ್ಲಿಗೇಷನ್ ವಿದಿನ್ ಅ ಸ್ಪೆಸಿಫೈಡ್ ಟೈಮ್. ನಾ ಹೇಳಿದ್ದು ಅವು ಕಾಂಟ್ರಾಕ್ಟರ್ಗೆ ನಾ ಏನು ಹೇಳೇನಿ ಅಂದ್ರೆ, ನೆಕ್ಸ್ಟ್ ಇಯರ್ ಅನ್ನೋರಾಗ, ಈ ಇಯರ್ ಎಂಡ್ ಅನ್ನೋರಾಗ ನನಗೆ ಮನಿ ಕಟ್ಕೊಡು ಅಂತ ಹೇಳ್ತೀನಿ, ಆ ಸ್ಪೆಸಿಫೈಡ್ ಟೈಮ್ ಕೊಟ್ಟೇನಿ, December 31st ಇಸ್ ದ ಲಾಸ್ಟ್ ಡೇಟ್. ಹೀ ಈಸ್ ಅನ್ಏಬಲ್ ಟು ಡೂ ದ್ಯಾಟ್. ಆ ಹೊತ್ತಿನಾಗ ಏನಾಯ್ತು ಅಂತಂದ್ರೆ, ನಾವು ಆಪ್ಷನ್ ಇಟ್ಟಿದ್ದೆ, ಬಟ್ ಹೀ ಹ್ಯಾಸ್ ಫೇಲ್ ಟು ಡೂ ದ್ಯಾಟ್. ಇದನ್ನು ಏನೈತಿ, ಮೇ ಆರ್ ಮೇ ನಾಟ್ ಐತಲ್ಲ. ಓಕೆ, ಅದು ವೈಡೇಬಲ್ ಕಾಂಟ್ರಾಕ್ಟ್ ಅಂತ ಹೇಳಿ ಹೇಳ್ತೇವೆ. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಫಾರ್ಮೇಷನ್, ಒಪ್ಪಂದ ನಿರ್ಮಾಣ ವಿಧಾನಕ್ಕನುಗುಣವಾಗಿ ಅಂತ ಹೇಳಿ ಹೇಳ್ತೇವೆ. ಒಪ್ಪಂದ ನಿರ್ಮಾಣ ವಿಧಾನಕ್ಕನುಗುಣವಾಗಿ ಅಂತ ಹೇಳಿ ಹೇಳ್ತೇವೆ. ಫಸ್ಟ್ ಒನ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಹೇಳಿ ಹೇಳ್ತೇವೆ, ಸ್ಪಷ್ಟ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. ಅ ಕಾಂಟ್ರಾಕ್ಟ್ ಮೇಡ್ ಇನ್ ರೈಟಿಂಗ್ ಆರ್ ಬೈ ವರ್ಡ್ ಆಫ್ ಮೌತ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್. ವ್ಯಕ್ತ ಅಥವಾ ಸ್ಪಷ್ಟ ಒಪ್ಪಂದ ಅಂದ್ರೆ ಒಡಂಬಡಿಕೆ ಪ್ರಸ್ತಾಪನೆ ಅಥವಾ ಒಪ್ಪಿಗೆಯನ್ನು ಶಬ್ದಗಳಲ್ಲಿ ಅಥವಾ ಬರಹದಲ್ಲಿ ವ್ಯಕ್ತಪಡಿಸಿದಾಗ ಅದು ಸ್ಪಷ್ಟ ಅಥವಾ ವ್ಯಕ್ತ ಒಪ್ಪಂದವಾಗ್ತತಿ. ಬರಹ ರೂಪದೊಳಗ ಅಥವಾ ಶಬ್ದಗಳಲ್ಲಿ ಅದನ್ನು ವ್ಯಕ್ತಪಡಿಸಿರ್ತೇವೆ, ಅದನ್ನು ವ್ಯಕ್ತ ಅಥವಾ ಸ್ಪಷ್ಟ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. ಓಕೆ, ಎರಡನೇದು ಇಂಪ್ಲೈಡ್ ಕಾಂಟ್ರಾಕ್ಟ್. ಇಂಪ್ಲೈಡ್, ಅ ಕಾಂಟ್ರಾಕ್ಟ್ ಇನ್ಫರ್ಡ್ or understood from the conduct of the parties or circumstances of the cases ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಇದನ್ನ ಅವ್ಯಕ್ತ ಒಪ್ಪಂದ ಅಂತ ಹೇಳ್ತೇವೆ. ಅವ್ಯಕ್ತ ಒಪ್ಪಂದ ಅಂತ ಹೇಳ್ತೇವೆ. ಒಡಂಬಡಿಕೆಯ ಪ್ರಸ್ತಾಪನೆ ಅಥವಾ ಒಪ್ಪಿಗೆ ಶಬ್ದಗಳಲ್ಲಿರದೆ ವ್ಯಕ್ತಿಗಳ ಕೃತಿ ಅಥವಾ ವರ್ತನೆಯ ಮೂಲಕ ಉಂಟಾಗ್ತತಿ. ನಮ್ಮ ವರ್ತನೆಯ ಮೂಲಕ ನಾವೇನು ಮಾಡ್ತೇವೆ ಅಂತಂದ್ರೆ, ನಾವು ಆ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತೇವೆ. ಅದನ್ನು ಅವ್ಯಕ್ತ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. ಅವ್ಯಕ್ತ ಒಪ್ಪಂದ ಅಂತ ಹೇಳಿ ಹೇಳಾಕತ್ತೇವೆ. ಎಕ್ಸಾಂಪಲ್ ಏನು ಹೇಳ್ತೇವೆ ಅಂತಂದ್ರೆ, ವಿ ಆರ್ ಗೆಟಿಂಗ್ ಇನ್ ಟು ಅ ಪಬ್ಲಿಕ್ ಬಸ್ ಆ್ಯಂಡ್ ಟೇಕಿಂಗ್ ಅ ಕಪ್ ಆಫ್ ಟೀ ಇನ್ ಅ ರೆಸ್ಟೋರೆಂಟ್
or having food in that restaurant. And if someone, that coolie is picking up our luggage up to bus or train and we are keeping quiet, ಕೂಲಿ ಏನು ಮಾಡ್ತಾನ ಅಂತಂದ್ರೆ ನಮ್ಮ ಲಗೇಜ್ ತೊಗೊಂಡು ಬಸ್ ತಕ ಅಥವಾ ಟ್ರೈನಿನ ತಕ ತೊಗೊಂಬರಾಕತ್ತಾನ, ನಾವು ಗಪ್ಪದೇವಿ, ನಮ್ಮ ವರ್ತನೆ ಮೂಲಕ ನಾವು ಅದನ್ನು ವ್ಯಕ್ತಪಡಿಸೇವಿ, ನಾವು ಅದಕ್ಕೆ ಒಪ್ಕೊಂಡೇವಿ ಅಂಥೇಳಿ. ಆಮೇಲೆ ಏನಾರ ಆ ಕೂಲಿ ನಮಗೆ ಇದನ್ನು ಕೇಳಿದ್ನು ಅಂತಂದ್ರೆ, ಚಾರ್ಜಸ್ ಕೇಳಿದ್ನ, ತನ್ನ ಕೂಲಿ ಕೇಳಿದ್ನು ಅಂತಂದ್ರೆ ವಿ ಹ್ಯಾವ್ ಟು ಪೇ ಹಿಮ್ ಬ್ಯಾಕ್. ನಾವು ಯಾವಾಗ ಸ್ಟಾಪ್ ಮಾಡಬೇಕು? ವೆನ್ ಹಿ ಈಸ್ ಪಿಕ್ಕಿಂಗ್ ಅಪ್ ಅವರ್ ಲಗೇಜ್. ನಾವು ಯಾವಾಗ ನಿಂದಿರ್ಸ್ಬೇಕು ಅವನ್ನ? ಯಾವಾಗ ನಮ್ಮ ಸಾಮಾನು ನಾವು ತೊಗೊಳಕತ್ತಾನ, ನಮ್ಮ ಲಗೇಜನ್ನು ತೊಗೊಳಕತ್ತಾನ, ಅವಾಗ ನಿಂದಿರಿಸ್ಬೇಕೈತಿ. ನಿಂದಿರಿಸ್ಲಾರ್ದ ಗಪ್ ಇದ್ವಿ ಅಂತಂದ್ರೆ ವಿ ಹ್ಯಾವ್ ಎಕ್ಸೆಪ್ಟೆಡ್ ಹೀಸ್ ಲೇಬರ್, ಅಂದ್ರೆ ಅವ್ನು ಒಂದು ಕೆಲಸ ಏನೈತಿ ಅದನ್ನು ನಾವು ಒಪ್ಕೊಂಡೇವಿ, ಹೀಸ್ ವರ್ಕ್ ವಿ ಹ್ಯಾವ್ ಎಕ್ಸೆಪ್ಟೆಡ್. ಅವಾಗ ಏನಾಗ್ತೈತಿ? ಅದು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆಗ್ತೈತಿ ಅಂತ ಹೇಳಿ ಹೇಳ್ತೇವೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ ಬರತ್ತಿಲ್ಲ. ಎ ಫೈರ್ ಬ್ರೋಕ್ ಔಟ್ ಇನ್ ಪೀಸ್ ಫಾರ್ಮ್. ಪಿ ಅನ್ನೋ ವ್ಯಕ್ತಿಯ ಒಂದು ಹೊಲದೊಳಗೆ ಕುರಿ ಹತ್ತಿರ್ತೈತಿ. ಹಿ ಕಾಲ್ಡ್ ಅಪಾನ್ ದ ಅಪ್ಟನ್ ಫೈರ್ ಬ್ರಿಗೇಡ್ ಟು ಪುಟ್ ಔಟ್ ದ ಫೈರ್. ಅಪ್ಟನ್ ಫೈರ್ ಬ್ರಿಗೇಡ್ದವರಿಗೆ ಕಾಲ್ ಮಾಡಿ ನನ್ನ ಹೊಲದಾಗ ಹತ್ತಿದಂಥ ಬೆಂಕಿಯನ್ನು ಆರಿಸ್ರಿ ಅಂತ ಹೇಳಿ ಕಾಲ್ ಮಾಡ್ತಾನ. ಫೀಚ್ ಲೆಟರ್ ಡಿಡ್. ಆಮೇಲೆ ಅವು ಅಪ್ಟನ್ ಫೈರ್ ಬ್ರಿಗೇಡ್ದವ್ರು ಬಂದು ಅದನ್ನು ಆರಿಸಿದ್ರು. ಪೀಸ್ ಫಾರ್ಮ್ ಡಿಡಂಟ್ ಕಮ್ ಅಂಡರ್ ದ ಫ್ರೀ ಸರ್ವಿಸ್ ಝೋನ್ ಆಲ್ದೋ ಹಿ ಬಿಲೀವ್ ಟು. ಅವ್ರೇನು ಫ್ರೀ ಸರ್ವಿಸ್ ಕೊಡಾಕತ್ತಿದ್ರಲ್ಲ, ಅಪ್ಟನ್ ಫೈರ್ ಬ್ರಿಗೇಡ್ದವರು ಫ್ರೀ ಸರ್ವಿಸ್ ಏನು ಕೊಡಾಕತ್ತಿದ್ರು, ಆ ಫ್ರೀ ಸರ್ವಿಸಸ್ ಏರಿಯಾದೊಳಗೆ ಅವನ ಒಂದು ಹೊಲ ಬರ್ತಿದ್ದಿಲ್ಲ, ಅವನ ಜಾಗ ಬರ್ತಿದ್ದಿಲ್ಲ. ಬಟ್ ಅವೇನು ತಿಳ್ಕೊಂಡಿದ್ದ ಅಂತಂದ್ರೆ ಅದು ಫ್ರೀ ಸರ್ವಿಸ್ದೊಳಗೆ ಬರ್ತೈತಿ ಅನ್ನೋದು ಒಂದು ತಿಳ್ಕೊಂಡಿದ್ದಾವ, ಅಂದ್ರೆ ಅನ್ಕೊಂಡಿದ್ದ ಅವಲೇ. ಆ ಹೊತ್ನಾಗ ಫೈರ್ ಬ್ರಿಗೇಡ್ದವರು ತಮ್ಮ ಚಾರ್ಜಸ್ಸನ್ನು ಕೇಳ್ತಾರಪ್ಪ ಈಗ. ಬಟ್ ಹಿ ರಿಜೆಕ್ಟ್ಸ್ ಟು ಪೇ. ಯಾಕಂದ್ರೆ ನೀವು ಫ್ರೀ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಾ ಕಾಲ್ ಮಾಡೇನಿ ಅಂತ ಹೇಳ್ತಾನ ಮಲ. ಅದಕ್ಕೆ ಹಿ ವಾಸ್, ಬಟ್ ಕೋರ್ಟ್ ಏನು ಡಿಸಿಷನ್ ಕೊಡ್ತು ಅಂದ್ರೆ ಹಿ ಈಸ್ ಲಯಬಲ್ ಟು ಪೇ ದ ಸರ್ವಿಸಸ್ ರೆಂಡರ್ಡ್ ಆಸ್ ದ ಸರ್ವಿಸ್ ವಾಸ್ ರೆಂಡರ್ಡ್ ಆನ್ ಎಂಪ್ಲಾಯ್ಡ್ ಪ್ರಾಮಿಸ್ ಟು ಪೇ. ಕಾಲ್ ಮಾಡ್ಯಾನ ಅನ್ನೋದಕ್ಕೆ ಅವ ಬಂದಾನಲ್ಲೇ, ಬಂದಾನವಲ್ಲೇ, ಅದಕ್ಕೆ ಅವ ಕೊಡಬೇಕಾಗ್ತತಿ ಅಂತ ಹೇಳಿ ಹೇಳ್ತಾರಲ್ಲೇ. ಓಕೆ, ಅದಕ್ಕೆ ಅವ ಕೊಡಬೇಕಾಗ್ತತಿ ದುಡ್ಡನ್ನು. ತನ್ನ ಒಂದು ವರ್ತನೆಯ ಮೂಲಕ ಏನೈತಿ ಅಂತಂದ್ರೆ ಅವ ಏನು ಮಾಡ್ಯಾನ, ಪ್ರಾಮಿಸ್ ಮಾಡ್ಯಾನ ಅವರಿಗೆ ಅವ್ರ ಚಾರ್ಜಸ್ಸನ್ನು ಕೊಡಾಕ. ಓಕೆ, ಸೊ ಅದಕ್ಕೆ ಪೇ ಮಾಡಬೇಕಾಗ್ತತಿ. ಇದನ್ನು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ನೆಕ್ಸ್ಟ್ ಈಸ್ ಕ್ವಾಸಿ ಕಾಂಟ್ರಾಕ್ಟ್. ಮೂರನೇದು ಕ್ವಾಸಿ ಕಾಂಟ್ರಾಕ್ಟ್ ಅಂತ ಹೇಳಿ ಹೇಳ್ತೇವೆ. ಊಹ್ಯ ಒಪ್ಪಂದ, ಕ್ವಾಸಿ ಆರ್ ಕನ್ಸ್ಟ್ರಕ್ಟಿವ್ ಅಂತ ಹೇಳ್ತೇವೆ ನಾವು ಅದನ್ನು. ಕ್ವಾಸಿ ಆರ್ ಕನ್ಸ್ಟ್ರಕ್ಟಿವ್ ಅಂತ ಹೇಳ್ತೇವೆ, ಊಹ್ಯ ಒಪ್ಪಂದ ಅಂತ ಹೇಳ್ತೇವೆ. ಇನ್ ಸಚ್ ಅ ಕಾಂಟ್ರಾಕ್ಟ್ ದ ರೈಟ್ ಅಂಡ್ obligation arises not only by an agreement by operation of law. ಹಕ್ಕು ಮತ್ತು ಬಾಧ್ಯತೆಗಳು ಏನದಾವಲ್ಲ ಅವು ಒಡಂಬಡಿಕೆಯ ಮುಖಾಂತರ ಬರಂಗಿಲ್ಲ, ಬಟ್ ನ್ಯಾಯಾಲಯದ ಮುಖಾಂತರ ಬರ್ತಾವ. ಅದನ್ನು ನಾವು ಕ್ವಾಸಿ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ, ಊಹ್ಯ ಒಪ್ಪಂದ ಅಂತ ಹೇಳ್ತೇವೆ. ಇಂಥ ಒಪ್ಪಂದ ಯಾವುದೇ ಒಡಂಬಡಿಕೆಯಿಂದ ಆಗುವುದಿಲ್ಲ, ಆದರೆ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ವ್ಯಕ್ತಿಗಳ ನಡುವೆ ಒಪ್ಪಂದವಾಗಿದೆ ಎಂದು ಕಾಯ್ದೆ ಊಹಿಸ್ತತಿ. ಕಾಯ್ದೆ ಏನು ಮಾಡ್ತೈತಿ? ಊಹಿಸ್ತತಿ. ಇಟ್ ಈಸ್ ಪ್ರಿಸ್ಯೂಮ್ಡ್ ಬೈ ಲಾ. ಅಂದ್ರೆ ಅದಕ್ಕೆ ಏನು ಹೇಳ್ತೇವೆ? ಆಪರೇಷನ್ ಆಫ್ ಲಾ ಅಂತ ಹೇಳಿ ಹೇಳ್ತೇವೆ ನಾವು. ಕಾಯ್ದೆ ಊಹಿಸ್ತತಿ ಅಂತ ಹೇಳಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, you came to my home and left your jewelry box in my house. ನೀವು ನಮ್ಮ ಮನೆಗೆ ಬರ್ತೀರಿ, ನಿಮ್ಮ ಜ್ಯುವೆಲರಿ ಬಾಕ್ಸ್ ಬ್ಯಾಂಕಿಗೆ ಹೋಗೋರಿದ್ರಿ, ನನ್ನ ಮನೆಯಾಗ ಬಿಟ್ಟು ಹೋಗ್ತೀರಿ. ನಾ ಏನು ಮಾಡಿದ್ನಿ ಅಂತಂದ್ರೆ ಅವನ್ನ ನಾನು ಅಂತ ತಿಳ್ಕೊಂಡು ಉಪಯೋಗ ಮಾಡಾಕತ್ತಿದ್ನಿ. ಈಗ ಏನಾಗ್ತೈತಿ ಅಂದ್ರೆ ಕೋರ್ಟ್ ಏನು ಮಾಡ್ತೈತಿ ಅಂದ್ರೆ ನನಗೆ ನಿಮ್ಮ ಜ್ಯುವೆಲರಿನ ಹೊಳ್ಕೊಡು ಅಂತ ಹೇಳ್ತೈತಿ. ಇದು ಊಹ್ಯ ಒಪ್ಪಂದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತೇವೆ ನಾವಲ್ಲಿ. ಯಾಕಂದ್ರೆ ಐ ಹ್ಯಾವ್ ಟು ಗಿವ್ ಬ್ಯಾಕ್ ಯುವರ್ ಜ್ಯುವೆಲರಿ. ನಿಮ್ಮ ಗೂಡ್ಸ್ ಏನದಾವ ನಿಮಗೆ ನಾ ಬಿಡಬೇಕು. ಅಬ್ರಪ್ಟ್ಲಿ ನೀವು ಬಿಟ್ಟು ಹೋಗಿರಲ್ಲೇ, ಅಣ್ಣೋವಿಂಗ್ಲಿ ನೀವು ಬಿಟ್ಟು ಹೋಗಿರಲ್ಲೇ. ಓಕೆ, ಆ ಹೊತ್ನಾಗ ಅದನ್ನು ಒಳ್ಳೆ ಮಾಲಕಗೆ ಒಪ್ಸೋದು ನನ್ನ ಜವಾಬ್ದಾರಿ ಇತ್ತು, ನಾ ಅದನ್ನು ಮಾಡಿಲ್ಲ.
ಇಲ್ಲೇ ಈ ಹೊತ್ನಾಗ ಏನೈತಿ ಅಂದ್ರೆ ಇದು ಕ್ವಾಸಿ ಕಾಂಟ್ರಾಕ್ಟ್ ಆಗ್ತೈತಿ. ಆ ಹೊತ್ನಾಗ ಕೋರ್ಟ್ ಏನು ಹೇಳ್ತೈತಿ ಅಂದ್ರೆ ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದ ಓನರ್ ಆಫ್ ದ ಗೂಡ್ಸ್ ಅಂತ ಹೇಳ್ತೈತಿ. ಸರಕುಗಳ ಮಾಲಕಗ ಸರಕನ್ನು ಮರಳಿಸ್ರಿ ಅಂತ ಹೇಳಿ ಹೇಳ್ತೈತದಲ್ಲೇ. ಓಕೆ, ಇಟ್ ಈಸ್ ಕ್ವಾಸಿ ಕಾಂಟ್ರಾಕ್ಟ್. ಲಾಸ್ಟ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಎಕ್ಸಿಕ್ಯೂಷನ್ ಆರ್ ಪರ್ಫಾರ್ಮೆನ್ಸ್, ಕಾರ್ಯಾಚರಣೆಗೆ ಅನುಗುಣವಾಗಿ ಅಂತ ಹೇಳಿ ಹೇಳ್ತೇವೆ. ಅದರೊಳಗೆ ಫಸ್ಟ್ ಒನ್ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಎಕ್ಸಿಕ್ಯೂಟೆಡ್ ನೆರವೇರಿದ ಒಪ್ಪಂದ ಅಂತ ಹೇಳ್ತೇವೆ. ಅ ಕಾಂಟ್ರಾಕ್ಟ್ ವೇರ್ ಬೋತ್ ದ ಪಾರ್ಟೀಸ್ ಹ್ಯಾವ್ ಫುಲ್ಫಿಲ್ಡ್ ದೇರ್ ರೆಸ್ಪೆಕ್ಟಿವ್ ಆಬ್ಲಿಗೇಷನ್, ಎರಡೂ ಪಾರ್ಟಿನೂ ಏನೈತಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿರ್ತಾರೆ, ಅದನ್ನು ನೆರವೇರಿದ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. ಅ ಕಾಂಟ್ರಾಕ್ಟ್ ವೇರ್ ಬೋತ್ ದ ಪಾರ್ಟೀಸ್ ಹ್ಯಾವ್ ಫುಲ್ಫಿಲ್ಡ್ ದೇರ್ ರೆಸ್ಪೆಕ್ಟಿವ್ ಆಬ್ಲಿಗೇಷನ್ಸ್, ತಮ್ಮ ಜವಾಬ್ದಾರಿನ ಪೂರ್ಣಗೊಳಿಸ್ಯಾರ. ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಎರಡನೇದು ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ, ನೆರವೇರಿಸಬೇಕಾದ ಒಪ್ಪಂದ ಅಂತ ಹೇಳ್ತೇವೆ. ಅ ಕಾಂಟ್ರಾಕ್ಟ್ ವೇರ್ ಐದರ್ ಆರ್ ಬೋತ್ ದ ಪಾರ್ಟೀಸ್ ಆರ್ ಎಟ್ ಟು ಫುಲ್ಫಿಲ್ ದೇರ್ ಪಾರ್ಟ್ ಆಫ್ ದ ಆಬ್ಲಿಗೇಷನ್. ಒಪ್ಪಂದದ ಇಬ್ಬರು ವ್ಯಕ್ತಿಗಳು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಜವಾಬ್ದಾರಿಯನ್ನು ಇನ್ನೂ ನೆರವೇರಿಸಬೇಕಾಗೈತಿ, ಅದನ್ನು ನೆರವೇರಿಸಬೇಕಾದ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. ಅ ಕಾಂಟ್ರಾಕ್ಟ್ ವೇರ್ ಐದರ್ ಆರ್ ಬೋತ್ ದ ಪಾರ್ಟೀಸ್ ಆರ್ ಎಟ್ ಟು ಫುಲ್ಫಿಲ್ ದೇರ್ ಪಾರ್ಟ್ ಆಫ್ ದ ಆಬ್ಲಿಗೇಷನ್, ನೆರವೇರಿಸಬೇಕಾದ ಒಪ್ಪಂದಕ್ಕೆ ಸಂಬಂಧಿಸಿದ ಇಬ್ಬರು ವ್ಯಕ್ತಿಗಳು ಇನ್ನೂ ತಮ್ಮ ಹೊಣೆಗಾರಿಕೆಯನ್ನು ಪೂರ್ತಿಯಾಗಿ ನೆರವೇರಿಸದಿದ್ದರೆ ಅದು ನೆರವೇರಿಸಬೇಕಾದ ಒಪ್ಪಂದ ಅಂತ ಹೇಳಿ ಹೇಳ್ತೇವೆ. ಆನ್ ದ ಬೇಸಿಸ್ ಆಫ್ ಎಕ್ಸಿಕ್ಯೂಷನ್ ಅಗೇನ್ ದೀಸ್ ಆರ್ classified as unilateral contract and bilateral contract. A contract where at the formation only one party has to perform his part of the obligation, the other has already executed his part. ಒಂದು ಪಾರ್ಟಿ ಕಂಪ್ಲೀಟ್ ಮಾಡೈತಿ ತನ್ನ ಕೆಲಸ, ಇನ್ನೊಂದು ಪಾರ್ಟಿ ಇನ್ನೂ ಕಂಪ್ಲೀಟ್ ಮಾಡಬೇಕೈತಿ, ಅದನ್ನು ಯುನಿಲ್ಯಾಟ್ರಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ, ಏಕಪಕ್ಷೀಯ ಒಪ್ಪಂದ ಅಂತ ಹೇಳ್ತೇವೆ. ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್ ವೇರ್ ಬೋತ್ ದ ಪಾರ್ಟೀಸ್ ಹ್ಯಾಸ್ ಟು ಫುಲ್ಫಿಲ್ ದೇರ್ ಆಬ್ಲಿಗೇಷನ್. A contract where at the time of the formation the obligation of both the parties are outstanding, that is executory ಅದಾವ, ನೆರವೇರಬೇಕಾಗೈತಿ, ಅದನ್ನು ನಾವು bilateral contract ಅಂತ ಹೇಳಿ ಕರಿತೇವೆ. ಓಕೆ, these are the classification of contract where I have explained all the classification with example wherever necessary. Please like, share, subscribe my channel for more videos on Contract Act. Thank you.